ಹಾಯ್ ಎವ್ರಿವನ್, ವೆಲ್ಕಮ್ ಟು ಜೇಸ್ ಕಿಚನ್ ಟೇಲ್ಸ್. ಎಲ್ಲ ಹೇಗಿದ್ದೀರಾ? ಕಳೆದ ವಿಡಿಯೋನಲ್ಲಿ ಖರ್ಜೂರ ಬೀಡ ಹೇಗೆ ಮಾಡೋದು ನೋಡಿದ್ವಲ್ಲ, ಇವತ್ತು ಸ್ವೀಟ್ ಬೀಡ ಹೇಗೆ ಮಾಡೋದು ನೋಡೋಣ ಬನ್ನಿ. ಸ್ವೀಟ್ ಬೀಡ ಮಾಡೋಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ವಿಳೆದೆಲೆ, ಧನಿಯಾ ಬೀಜದ ಸೋಂಪು, ಗುಲ್ಕಂಡ್, ಸ್ವೀಟ್ ಸೋಂಪು, ಒಣಕೊಬ್ಬರಿ ತುರಿ, ಟೂಟಿ ಫ್ರೂಟಿ, ಚೆರ್ರಿ, ಅಡಿಕೆ ಪುಡಿ, ಟೂತ್ಪಿಕ್ ಹಾಗೂ ಸುಣ್ಣ. ಮೊದಲಿಗೆ ವಿಳೆದೆಲೆನ ಈ ರೀತಿ ಕಟ್ ಮಾಡಿಕೊಳ್ಬೇಕು. ಮಧ್ಯಭಾಗ ಒಂದು ಕಾಲು ಭಾಗ ಅಷ್ಟು ಈ ರೀತಿ ಕಟ್ ಮಾಡ್ಕೋಬೇಕು. ಈಗ ವಿಳೆದೆಲೆಗೆ ಈ ರೀತಿ ಸುಣ್ಣ ಹಚ್ಕೊಳ್ಬೇಕು. ಈಗ ಎಲೆನ ಈ ರೀತಿ ಮಡಚ್ತಾ ಬರಬೇಕು. ಇದು ಯಾವ ಥರ ಅಂದರೆ ಕೋನ್ ಶೇಪಲ್ಲಿ ಬರಬೇಕಿದು. ನೋಡಿ, ಹೀಗೆ ಸುತ್ತುತ್ತಾ ಬಂದರೆ ನೋಡಿ, ಈಗ ಒಂದು ಕೋನ್ ಥರ ಆಗುತ್ತೆ, ಕೋನ್ ಶೇಪಲ್ಲಿ ಬರುತ್ತೆ. ಇದಕ್ಕೆ ಈಗ ಸೋಂಪು ಹಾಕಬೇಕು. ಧನಿಯಾ ಬೀಜದ್ದು ಸ್ವೀಟ್ ಸೋಂಪು ಸ್ವಲ್ಪ, ಒಣಕೊಬ್ಬರಿ ತುರಿ, ಟೂಟಿ ಫ್ರೂಟಿ, ಅಡಿಕೆ ಪುಡಿ ಹಾಗೂ ಗುಲ್ಕಂಡ್ ಎಲ್ಲ 1/4 ಟೀ ಸ್ಪೂನ್ ಅಷ್ಟು ಮಾತ್ರ ಹಾಕಬೇಕು, ಸ್ವಲ್ಪ ಸ್ವಲ್ಪ ಹಾಕಬೇಕು. ಈಗ ಎಲ್ಲ ತುಂಬಿಸ್ಕೊಂಡ್ಮೇಲೆ ನೋಡಿ ಈ ರೀತಿ ಮಡಚ್ಕೊಳ್ಬೇಕು. ಮಡಚ್ಕೊಂಡ್ಮೇಲೆ ಇದೊಂಥರ ಟ್ರಯಾಂಗಲ್ ಶೇಪಲ್ಲಿ ಕಾಣಬೇಕು. ಆಮೇಲೆ ಅದಕ್ಕೊಂದು ಚೆರ್ರಿ ಇಟ್ಟು ಟೂತ್ ಪಿಕ್ಕಿಂದ ಸೆಕ್ಯೂರ್ ಮಾಡಬೇಕು. ನೋಡಿ ಈ ರೀತಿ. ಈಗ ಇನ್ನೊಂದು ರೀತಿ ಬೀಡ ಹೇಗೆ ಮಡ್ಚೋದು ಅಂತ ತೋರಿಸ್ಕೊಡ್ತೀನಿ. ಈ ಸೇಮ್ ಇದೇ ಥರನೇ ಎಲೆದು ತೋಟ ಕಟ್ ಮಾಡ್ಕೋಬೇಕು. ಸುಣ್ಣ ಸವರ್ಕೊಂಡು ಅದ್ರ ಮೇಲೆ ಈಗ ಫಿಲ್ಲಿಂಗ್ ಹಾಕೊಳ್ಳೋಣ. 1/4 ಟೀ ಸ್ಪೂನ್ ಅಷ್ಟು ಅಡಿಕೆ ಪುಡಿ, ಸ್ವಲ್ಪ ಸ್ವೀಟ್ ಸೋಂಪು, ಸ್ವಲ್ಪ ಸೋಂಪು, ಒಣಕೊಬ್ಬರಿ ಇರೋಂಥ ಸೋಂಪು, ಟೂಟಿ ಫ್ರೂಟಿ ಸ್ವಲ್ಪ ಹಾಗೂ ಸ್ವಲ್ಪ ಗುಲ್ಕಂಡ್. ಈಗ ಇದನ್ನ ಯಾವ ರೀತಿ ಮಡ್ಚ್ಕೊಳ್ಳೋದು ನೋಡೋಣ. ಮೊದಲು ಬಲ್ಗಡೆ ಮಡ್ಚ್ಕೊಂಡು ಈ ರೀತಿ ಎಡಗಡೆನೂ ಹೀಗೆ ಫೋಲ್ಡ್ ಮಾಡಿ, 3ನೇ ಫೋಲ್ಡು ಮೇಲ್ಗಡೆಯಿಂದ ಬರಲಿ, 4ನೇ ಫೋಲ್ಡು ಈ ರೀತಿ ನೋಡಿ, ಈ ರೀತಿ ಮಡ್ಚ್ಕೊಂಡು ಒಂದು ಲವಂಗದಿಂದ ಸೆಕ್ಯೂರ್ ಮಾಡೋಣ. ನೋಡಿ ಈ ರೀತಿ. ನೀವು ಎಲ್ಲ ದಯವಿಟ್ಟು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ನನ್ನ ಚಾನೆಲ್ನ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.